ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧ ಇಡೀ ದೇಶಕ್ಕೇನೆ ಜನರ ರಕ್ತವನ್ನು ಕುದಿಯುವಂತೆ ಮಾಡ್ತಾ ಇದೆ. ಬಟ್ ಈ ವಿಚಾರದಲ್ಲೂ ಕೂಡ ರಾಜಕೀಯ ಜಟಾಪಟಿ ಜೋರಾಗಿತ್ತು. ಈ ಪಹಲ್ಗಾಮ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಎಚ್ಚರ ಇರಲಿ ಅಂತ ಹೇಳಿ ಎಐಸಿಸಿ ಕಡೆಯಿಂದ ಕರ್ನಾಟಕಕ್ಕೆ ವಿಶೇಷ ಸೂಚನೆ ಬಂದಿದೆಯಂತೆ. ಮುಖ್ಯವಾಗಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ರೀತಿಯ ಸಂದೇಶವನ್ನು ರವಾನೆ ಮಾಡಿದಾರಂತೆ. ಬೇಕಾಬಿಟ್ಟಿ ಮಾತನಾಡಬೇಡಿ ಎಂಬಂತಹ ಸಂದೇಶವನ್ನು ಪಾಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರ ದಾಳಿಯ ಬಗ್ಗೆ ಕರ್ನಾಟಕದಲ್ಲಿಯೇ ಜಾಸ್ತಿ ವಿವಾದ ಸೃಷ್ಟಿಯಾಗ್ತಾ ಇದೆ. ಸಿಎಂ ಸಚಿವ ಆರ್.ಬಿ. ತಿಮ್ಮಾಪುರ್, ಪ್ರಿಯಾಂಕ್ ಖರ್ಗೆಯ ಹೇಳಿಕೆಗಳು ಹೆಚ್ಚು ಚರ್ಚೆ ಆಗ್ತಾ ಇದೆ. ಪಾಕ್ ವಿರುದ್ಧ ಯುದ್ಧದ ಅನಿವಾರ್ಯತೆ ಇಲ್ಲ ಅಂಥೇಳಿ ಸಿಎಂ ಹೇಳಿದರು. ಪಾಕಿಸ್ತಾನದ ಸುದ್ದಿ ಚಾನೆಲ್ಗಳೆಲ್ಲ ಸದ್ದು ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಹೇಳಿಕೆಯ ವಿರುದ್ಧ ಬಿಜೆಪಿ ಮುಗಿಬಿದ್ದಿತ್ತು. ಧರ್ಮವನ್ನು ಕೇಳಿ ಉಗ್ರರು ಕೊಲ್ತಾರಾ ಅಂಥೇಳಿ ತಿಮ್ಮಾಪುರ್ ಅವರು ಪ್ರಶ್ನೆ ಮಾಡಿದರು, ಸಾಕ್ಷಿ ಕೇಳಿದರು. ಅದೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದಾದ ಮೇಲೆ ತಿಮ್ಮಾಪುರ್ ನಿನ್ನೆ ಉಲ್ಟಾ ಹೊಡೆದಿದ್ರು. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಕ್ಯಾಂಪೇನ್ ಮಾಡ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಮಾಡ್ತಾ ಇದೆ. ಹಾಗಾಗಿಯೇ ಕಾಂಗ್ರೆಸ್ ವರಿಷ್ಠರು ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ, ಸುಖ ಸುಮ್ಮನೆ ಹೇಳಿಕೆಗಳನ್ನು ಕೊಟ್ಟು ಬಿಜೆಪಿಯ ಕೈಗೆ ಅಸ್ತ್ರ ಕೊಡೋದು ಬೇಡ, ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂತಹ ಸೂಚನೆ ವರಿಷ್ಠರ ಕಡೆಯಿಂದ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯವರು ಕೊಟ್ಟಂತಹ ಸ್ಟೇಟ್ಮೆಂಟು, ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟು, ಬಂಡಿ ಸಿದ್ದೇಗೌಡರ ಸ್ಟೇಟ್ಮೆಂಟು, ಆರ್.ಬಿ. ತಿಮ್ಮಾಪುರ್ ಅವರ ಸ್ಟೇಟ್ಮೆಂಟು, ಕಾಶಂಪುರ್ ಅವರ ಸ್ಟೇಟ್ಮೆಂಟು, ಎಲ್ಲರ ಸಾಲು ಹೇಳಿಕೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಮುಜುಗರವನ್ನು ಉಂಟು ಮಾಡಿಬಿಟ್ಟಿತ್ತು. ಬಿ ಜೆ ಪಿಗೆ ಇದನ್ನು ಬಿಡ್ತಾರಾ ನೋಡಿ, ದೇಶದ ಐಕ್ಯತೆಯ ವಿಚಾರದಲ್ಲಿ, ಅಖಂಡತೆಯ ವಿಚಾರದಲ್ಲಿ, ಭದ್ರತೆಯ ವಿಚಾರದಲ್ಲಿ ಕಾಂಗ್ರೆಸ್ ಹೆಂಗೆ ನಡ್ಕೊಳ್ತಾ ಇದೆ ಅಂಥೇಳಿ. ಒಂದು ಕಡೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸುಮ್ಮನಿದ್ದಾರೆ. ರಾಹುಲ್ ಗಾಂಧಿ ಅವರೇ ಸರ್ವ ಪಕ್ಷಗಳ ಸಭೆಯಲ್ಲಿ ಭಾರತ ಸರ್ಕಾರದ ನಿರ್ಧಾರಗಳಿಗೆ, ನೀತಿಗಳಿಗೆ ನಾವು ಬೆನ್ನೆಲುಬಾಗಿರ್ತೀವಿ, ಬದ್ಧರಾಗಿರ್ತೀವಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಒಂದು ರೀತಿಯ ನುಂಗಲಾರದ ತುತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ನ ವರಿಷ್ಠರಿಗೆ. ಅಂಥ ಶಶಿ ತರೂರ್ ಅವರ ಹೇಳಿಕೆಗಳು, ಅಸಾವುದ್ದೀನ್ ಓವೈಸಿ ಅವರ ಹೇಳಿಕೆ, ಉಮರ್ ಅಬ್ದುಲ್ಲಾ ಅವರ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ದೀರಿ, ಅವರ ಸ್ಟ್ಯಾಂಡನ್ನು ಗಮನಿಸ್ತಾ ಇದ್ದೀರಿ. ಅಂಥವರೇ ಭಾರತ ಸರ್ಕಾರದ ಜೊತೆಗೆ ನಿಲ್ಲುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳ ಈ ಸ್ಟೇಟ್ಮೆಂಟು ಒಂದು ರೀತಿ ವರಿಷ್ಠರಿಗೆ ಟೆನ್ಷನನ್ನು, ತಲೆನೋವನ್ನು ಸಹಜವಾಗಿಯೇ ಜಾಸ್ತಿ ಮಾಡಿರುತ್ತೆ. ಹಾಗಾಗಿಯೇ ಮುಂದಿನ ದಿನಗಳಲ್ಲಿ ಮತ್ತೇನಾದ್ರು ಹೋಗಿ ದೊಡ್ಡದಾಗ್ಬಿಟ್ರೆ, ಇದೇ ವಿಚಾರ ಮತ್ತೆ ತಿರುಗುಬಾಣ ಆಗಿಬಿಟ್ರೆ ಅನ್ನುವಂತಹ ವಿಚಾರದಲ್ಲಿ ಈಗ ಕಾಂಗ್ರೆಸ್ ವರಿಷ್ಠರು ಒಂದು ಮೆಸೇಜನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಪಾಸ್ ಮಾಡಿದಾರಂತೆ. ಸುಮ್ಮನೆ ಏನೇನೋ ಹೇಳಿಕೆಗಳನ್ನು ಕೊಡೋದಕ್ಕೆ ಹೋಗಬೇಡಿ, ಈ ಪಹಲ್ಗಾಮ್ ಉಗ್ರ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮ್ಮನಿದ್ದು ಬಿಡಿ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.